ಧರ್ಮಸ್ಥಳದಲ್ಲಿ ಈಗ ಪ್ರತಿ ಕ್ಷಣವೂ ಟೆನ್ಷನ್ ಇದೆ. ಮೊದಲೇ ಧರ್ಮಸ್ಥಳ ಸಾವಿರಾರು ಭಕ್ತರು ಹೋಗುವ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈಗ ಅನಾಮಿಕ ಸೃಷ್ಟಿಸಿರುವ ತಲೆಬುರುಡೆ ಹೇಳಿಕೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಆದರೆ ಫಸ್ಟ್ ಡೇ ಏನೂ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ ಅನಾಮಿಕ 13 ಸ್ಥಾನಗಳನ್ನು ಗುರುತಿಸಿದ್ದ. ಆ 13ರಲ್ಲಿ ಒಂದು ಸ್ಥಳದಲ್ಲಿ ಅಗೆಯಲಾಗಿದೆ. ಮೊದಲ ದಿನ ತಲೆಬುರುಡೆ ಅಸ್ಥಿಪಂಜರ ಬಿಡಿ, ಮೂಳೆಯ ಪೀಸ್ ಕೂಡ ಸಿಕ್ಕಿಲ್ಲ. 13 ಜಾಗಗಳ ಪೈಕಿ 8 ಸ್ಥಳಗಳು ನೇತ್ರಾವತಿ ನದಿಯ ದಂಡೆಯ ಸಮೀಪನೇ ಇದೆ. 4 ಸ್ಥಳಗಳು ಸ್ನಾನಘಟ್ಟದ ಆಚೆ ಇವೆ. ಒಂದು ಜಾಗ ಕಿರು ಅಣೆಕಟ್ಟೆಯ ಸಮೀಪ ಇದೆ. ಅದು ಖಾಸಗಿಯವರ ಜಮೀನಂತೆ. ಈಗ SITಯವರು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ 12 ಜನ ಕಾರ್ಮಿಕರ ಜೊತೆಗೆ ಅಗ್ದಿದ್ದಾರೆ. ಇಲ್ಲೊಂದು ಪ್ರಶ್ನೆ, ಗುಂಡಿ ತೆಗೆದು ಹೆಣ ಹೂತು ಹಾಕಿದ್ದವನು ಒಬ್ಬ. ಅದು 1 ಗಂಟೆ ಟೈಮಲ್ಲಿ ಹೆಣ ಹೊತ್ಕೊಂಡೋಗಿ ಹೂತು ಹಾಕಿದ್ದಂತೆ. ಆದರೆ ಒಬ್ಬ ಗುಂಡಿ ತೆಗೆದು ಹೂತು ಹಾಕಿದ್ದನ್ನು 12 ಜನ ಕೆಲಸಗಾರರು ಹಾರೆ, ಗುದ್ಲಿ, ಪಿಕಾಸಿ ಹಿಡ್ಕೊಂಡು, ಮಿನಿ ಹಿಟಾಚಿ JCB ಇಟ್ಕೊಂಡು ಒಂದಲ್ಲ ಎರಡಲ್ಲ 7-8 ಅಡಿ ಆಳಕ್ಕೆ ಅಗೆದ್ರೂ ಸಿಕ್ಕಿಲ್ಲ ಅಂದರೆ ಅದಿನ್ನೆಷ್ಟು ಅಡಿ ಆಳ ಗುಂಡಿ ತೆಗೆದು ಹೆಣ ಹೂತು ಹಾಕಿರಬೇಕು ಅಲ್ವಾ? ಈ ಅಮಾಯಕ ನಿಗೂಢ ವ್ಯಕ್ತಿ ಭೀಮ ಅಲ್ಲ, ಸಾವಿರಾರು ಆನೆಗಳ ಶಕ್ತಿ ಇಟ್ಕೊಂಡಿದ್ದ ಬಲಭೀಮ. ಬೆಟ್ಟ ಗುಡ್ಡದ ಮೇಲಕ್ಕೆ ಒಬ್ಬನೇ ಹೆಣ ಹೊತ್ಕೊಂಡು ಹೋಗಿ ಅಲ್ಲಿ ಒಂದೇ ಗಂಟೆನಲ್ಲಿ ಹೆಣ ತೋಡಿ ಹೆಣ ಮುಚ್ಚಿ ಬೆಳಗ್ಗೆ ಬಂದಿರ್ತಾನೆ. ಏನೂ ಆಗಿಲ್ಲ ಅನ್ನೋ ಹಾಗೆ ಕೆಲಸ ಮಾಡ್ತಾನೆ ಅಂದರೆ ಜಸ್ಟ್ ಇಮ್ಯಾಜಿನ್. ಈ SITಯವರು ಅಷ್ಟಕ್ಕೆ ಬಿಟ್ಟಿಲ್ಲ. ಇಷ್ಟೆಲ್ಲ ಅಗೆಯೋದ್ರ ಜೊತೆಗೆ ನಾಯಿಗಳನ್ನೂ ಕರ್ಕೊಂಡು ಬಂದಿದ್ದಾರೆ. ಈ ನಾಯಿಗಳಿದಾವಲ್ಲ, ಈ ನಾಯಿಗಳಿಗೆ ಭೂಮಿಯ ಒಳಗೆ ಇರೋ ಶವಗಳನ್ನು ಹುಡುಕೋಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಡಗಿಸಿ ಇಟ್ಕೊಂಡಿರೋ ಸ್ಫೋಟಕಗಳನ್ನು, ಡ್ರಗ್ಸ್ ಇತ್ಯಾದಿಗಳನ್ನು ಹೇಗೆ ಹುಡುಕುತ್ತೋ ಹೆಣಗಳು ಎಲ್ಲಿದ್ದಾವೆ ಅನ್ನೋದನ್ನು ಕೂಡ ಹುಡುಕುತ್ತವೆ. ಸ್ಮೆಲ್ ಹಿಡ್ಕೊಂಡು ಹುಡುಕಾಡುತ್ತವೆ. ಈಗ ಒಂದು ಕೆಲಸ ಆಗಿದೆ, ಫಸ್ಟ್ ಡೇ ಫೇಲ್ ಆಗಿದೆ. 2ನೇ ದಿನ ಏನಾಗಬಹುದು? ಡೆಡ್ ಬಾಡಿ ಸಿಗುತ್ತಾ? ಅಸ್ಥಿಪಂಜರ ಸಿಕ್ಕುತ್ತಾ? ಒಂದೇ ಒಂದು ಅಸ್ಥಿಪಂಜರ ಸಿಕ್ಕರೂ ಬಿಗ್ ನ್ಯೂಸ್ ಆಗುತ್ತೆ ಅನ್ನೋದಂತೂ ಸತ್ಯ. 2ನೇ ದಿನ ಕೂಡ ಫೇಲ್ ಆಗಿದೆ. ಒಟ್ಟಾರೆ 5 ಸ್ಥಳಗಳಲ್ಲಿ ಅಗೆಯಲಾಗಿದೆ. 5ಕ್ಕೆ 5 ಸ್ಥಳಗಳಲ್ಲಿ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ. ಆದರೆ ಲಕ್ಷ್ಮಿ ಅನ್ನೋ ಹೆಸರಿನ ಒಂದು ID ಕಾರ್ಡ್, ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ. 2ನೇ ದಿನ ಕೂಡ ಒಂದೊಂದು ಸ್ಥಳವನ್ನು 6 ಅಡಿ 8 ಅಡಿ ಅಗ್ದಿದ್ದಾರೆ. 20ಕ್ಕೂ ಹೆಚ್ಚು ಕಾರ್ಮಿಕರು ಸತತವಾಗಿ ಅಗ್ದಿದ್ದಾರೆ. ಆದರೆ ಮೂಳೆ ಹುಡುಕೋದ್ರಲ್ಲಿ ಮಾತ್ರ ಫೇಲ್ ಆಗಿದ್ದಾರೆ. ಆದರೆ ಆ ಅನಾಮಿಕ ಹೇಳ್ತಿರೋದೇನು ಗೊತ್ತಾ? ಇಲ್ಲಿ ಸಿಕ್ಕಲ್ಲ, ಸಿಕ್ತಿಲ್ಲ, ಬೇರೆ ಪಾಯಿಂಟಲ್ಲಿದೆ, ಡೌಟೇ ಇಲ್ಲ ಅಂತಿದ್ದಾನೆ. ಆದರೆ ಧರ್ಮಸ್ಥಳದ ಸ್ಥಳೀಯರೇ ಹೇಳೋ ಪ್ರಕಾರ ಧರ್ಮಸ್ಥಳದಲ್ಲಿ 2005ಕ್ಕಿಂತ ಮುಂಚೆ ಸ್ಮಶಾನನೇ ಇರಲಿಲ್ಲ. ಹಾಗಂತ ದಾಖಲೆ ಇಲ್ಲ ಅಂತ ಅಲ್ಲ, ಅಸ್ಥಿಪಂಜರ ಸಿಗೋವರೆಗೂ ಹೋರಾಟ ಹುಡುಕಾಟ ನಡೀತಾನೆ ಇರುತ್ತೆ.